ನಮಸ್ತೆ ವೀಕ್ಷಕರೇ, ಇವತ್ತು ಈ ನಟಿಯ ಬಗ್ಗೆ ತಿಳಿಯೋಣ. ಈ ನಟಿಯನ್ನು ನೀವು ಖಂಡಿತ ನೋಡಿರುತ್ತೀರಿ, ಆದರೆ ಅವರ ಸಿನಿಮಾ ಪಯಣದ ಈ ಸಂಗತಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತಮ್ಮ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದ ನಟಿ ರಾಧಿಕಾ. ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು 1980ರ ದಶಕದಲ್ಲಿ. ಆದರೆ ಅವರ ವಿಶೇಷತೆ ಏನೆಂದರೆ, ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳಲ್ಲೂ ಅವರು ತಮ್ಮದೇ ಛಾಪು ಮೂಡಿಸಿದ್ದಾರೆ. ನಾಯಕಿಯಾಗಿ ಜನಪ್ರಿಯರಾಗಿ ರಾಧಿಕಾ ನಂತರ ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗೂ ಕಿರುತೆರೆಯಲ್ಲಿಯೂ ಯಶಸ್ಸು ಕಂಡುಕೊಂಡಿದ್ದಾರೆ. ಇಂದಿನ ಪೀಳಿಗೆಗೆ ಅವರ ಹೆಸರು ಅಷ್ಟಾಗಿ ಪರಿಚಿತವಾಗಿರಲಿಕ್ಕಿಲ್ಲ. ಆದರೆ ಹಳೆಯ ಸಿನಿಮಾಗಳನ್ನು ನೋಡಿದವರಿಗೆ ರಾಧಿಕಾ ಅವರ ಮುಖ ಮಾತ್ರ ಅಭಿನಯ ಇನ್ನೂ ನೆನಪಿನಲ್ಲಿದೆ. ನಿಮಗೆ ಏನನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.